ನೋಡಿ, ಇಡಿ ಸದ್ದು, ಸಿ ಬಿ ಐ ಸದ್ದಾಗ್ತಾ ಇದೆ, ಇಡಿ ಸದ್ದಾಗ್ತಾ ಇದೆ. ಮೋದಿ ಸರ್ಕಾರ ಬಂದಾಗಿನಿಂದ ಒಂದಲ್ಲ ಒಂದು ಆರೋಪ ಇವರು ಮಾಡ್ತಾನೆ ಇರ್ತಾರೆ. ತನಿಖಾ ಸಂಸ್ಥೆಗಳ ಮೂಲಕ ವಿರೋಧ ಪಕ್ಷದವರ ಎಡೆಮುರಿ ಕಟ್ತಾ ಇದ್ದಾರೆ, ವಿರೋಧ ಪಕ್ಷದ ನಾಯಕರನ್ನು ಟಾರ್ಗೆಟ್ ಮಾಡಿಕೊಳ್ಳಲಾಗ್ತಾ ಇದೆ. ಕೆಲವರಂತೂ ಬಿ ಜೆ ಪಿ ಸೇರಿ ವಾಷಿಂಗ್ ಪೌಡರ್ ನಿರ್ಮಾ ಕ್ಲೀನ್ ಚಿಟ್ ಹಾಕ್ತಾರೆ. ಕಾಂಗ್ರೆಸ್ ಅವನಾಗಿರ್ಬೋದು, ಮತ್ತೊಬ್ಬ ಆಗಿರ್ಬೋದು, ಬಿ ಜೆ ಪಿ ಸೇರಿ ಕ್ಲೀನ್ ಆಗಿಬಿಡ್ತಾರೆ. ಬಿ ಜೆ ಪಿ ಸೇರಿದವರನ್ನು ಇಂದಿಗೂ ಸೇರದೇ ಇದ್ದರೆ ಇಡಿ ಸಿ ಬಿ ಐ ಬೆನ್ನತ್ತಿ ಬರ್ತಾ ಇದೆ. ಹಾಗಿದ್ರೆ ಕಳೆದ 10 ವರ್ಷದಲ್ಲಿ ಯು ಪಿ ಅವಧಿಯಲ್ಲಿ ಇಡಿ ರೇಡ್ ಎಷ್ಟಾಗಿದೆ, ಆಮೇಲೆ ಸಿ ಬಿ ಐ ರೇಡ್ ಎಷ್ಟಾಗಿದೆ? ಯು ಪಿ ಅವಧಿಯಲ್ಲಿ 54, 10 ವರ್ಷದಲ್ಲಿ 54 ರೇಡ್ ಆಗಿದೆ. ಎನ್ ಡಿ ಅವಧಿಯಲ್ಲಿ 95 ರೇಡು. ಆಮೇಲೆ ಸಿ ಬಿ ಐ ಯು ಪಿ ಎ ಅವಧಿಯಲ್ಲಿ 60 ರೇಡ್ ಆಗಿದೆ, ಎನ್ ಡಿ ಅವಧಿಯಲ್ಲಿ 95 ರೇಡ್ ಆಗಿದೆ. ಏನಾಯಿತು? ನಿಜಾನ ಟಾರ್ಗೆಟ್ ಮಾಡ್ತಾ ಇರೋದು ನಿಜಾನ? ಕಾಂಗ್ರೆಸ್ಸಿಗರನ್ನು ಅಥವಾ ವಿರೋಧ ಪಕ್ಷದವರನ್ನು ಇವರು ಅವರ ಕಾಲದಲ್ಲಿ ಬಿ ಜೆ ಪಿಗರನ್ನು ಕಾಂಗ್ರೆಸ್ ಮತ್ತು ಬಿ ಜೆ ಪಿಗಳು ತಮ್ಮ ತಮ್ಮ ಕಾಲಾವಧಿಯಲ್ಲಿ ತಮ್ಮ ವಿರೋಧಿಗಳನ್ನು ಮಟ್ಟ ಹಾಕೋದಕ್ಕೆ ಇಡಿ ಮತ್ತು ಸಿ ಬಿ ಐ ಬಳಸಿದ್ದು ನಿಜಾನ? ಇನ್ ಡಿಟೇಲ್ ಮಾಹಿತಿ ಕೊಡ್ತೇನೆ. ನರೇಂದ್ರ ಮೋದಿ ಸರ್ಕಾರ ವಿಪಕ್ಷಗಳನ್ನು ಟಾರ್ಗೆಟ್ ಮಾಡ್ತಾ ಇದೆ, ಇಡಿ ಸಿ ಬಿ ಐ ಮುಖಾಂತರ ಟಾರ್ಗೆಟ್ ಮಾಡ್ತಾ ಇದೆ. ಬಿ ಜೆ ಪಿಗೆ ಸೇರಿದರೆ ಸೇಫ್, ಸೇರಿಲ್ಲ ಅಂತಂದರೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಹೌದಾ? ಹಾಗಿದ್ರೆ ಬನ್ನಿ, ದೂದ್ ಕಾ ದೂದ್ ಪಾನಿ ಕಾ ಪಾನಿ. ಕಳೆದ 20 ವರ್ಷಗಳಲ್ಲಿ ಏನಾಯಿತು? ಮನಮೋಹನ್ ಸಿಂಗ್ ಅವಧಿಯಲ್ಲಿ ಏನಾಯಿತು ಮತ್ತು ನರೇಂದ್ರ ಮೋದಿ ಅವಧಿಯಲ್ಲಿ ಏನಾಯಿತು? ಕ್ಲೋಸ್ ತಗೊಂಡು ವಿಪಕ್ಷಗಳು ವರ್ಸಸ್ ಇಡಿ. ಯು ಪಿ ಅವಧಿಯಲ್ಲಿ 54 ಇಡಿ ಕಾರ್ಯಾಚರಣೆಗಳಾಯಿತು, ಎನ್ ಡಿ ಅವಧಿಯಲ್ಲಿ 95. ತಪ್ಪೇನಿಲ್ಲ. ನರೇಂದ್ರ ಮೋದಿ ಅವರು ಹೇಳಿದರು ಜಾಸ್ತಿ ಮಾಡಿದರೆ ತಪ್ಪೇನೋ, ಅವರು ಇರೋದು ಯಾವುದಕ್ಕೆ? ಇಲ್ಲಿ ಜಾಸ್ತಿ ಮಾಡಿದ್ರು ಕಡಿಮೆ ಮಾಡಿದ್ರು ವಿಷಯ ಅಲ್ಲ, ಜಾಸ್ತಿ ಮಾಡಿದರೆ ಬೆಸ್ಟೇ. ಸಿ ಬಿ ಐಗೆ ಬರೋಣ. ಮನಮೋಹನ್ ಸಿಂಗ್ ಅವಧಿಯಲ್ಲಿ 60 ಸಿ ಬಿ ಐ ರೇಡ್ ಆಯಿತು ದೇಶಾದ್ಯಂತ. ಎನ್ ಡಿ ಅವಧಿಯಲ್ಲಿ 95. ಕಳೆದ 10 ವರ್ಷ 2004ರಿಂದ 2014, 2014ರಿಂದ 2024. ಹಾಗಿದ್ರೆ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇರುವಂಥ ಮತ್ತು ಏನಾಗ್ಬೋದು? ಅರವಿಂದ್ ಕೇಜ್ರಿವಾಲ್ ಥರ ಅರೆಸ್ಟ್ ಆಗಿಬಿಟ್ರೆ ಸುಮ್ಮನೆ ಇದ್ದು ಬಿಡ್ತಾರೆ ಜನ? ಹೇಮಂತ್ ಸೊರೇನ್ ಥರ ಅರೆಸ್ಟ್ ಆಗಿದ ತಕ್ಷಣ ಸುಮ್ಮನೆ ಇದ್ದು ಬಿಡ್ತಾರೆ ಜನ, ಕರ್ನಾಟಕ ಜನ? ಸಿದ್ದರಾಮಯ್ಯ ಅರೆಸ್ಟ್ ಆದ್ರೂ ಇಟ್ಕೊಳ್ಳಿ, ಜನ ಸುಮ್ಮನೆ ಇರ್ತಾರ? ಡಿ ಕೆ ಶಿ ಅರೆಸ್ಟ್ ನೋಡಿ, ಒಂದು ಕೊಲೆ ಕೇಸ್ ಬಂತು ಅಂತ ಇಟ್ಕೊಳ್ಳಿ, ಆಗ ಅರೆಸ್ಟ್ ಆದರೆ ಯಾರು ಕೇರ್ ಮಾಡಲಿ, ತಪ್ಪು ಮಾಡಿದರೆ ಹೋಗ್ರಿ ಅಂತ. ಈಗ ಏನಾಗ್ತಾ ಇದೆ, ಇದು ಸಿದ್ದರಾಮಯ್ಯನವರನ್ನು ಮತ್ತು ಡಿ ಕೆ ಶಿ ಅವರನ್ನು ಸಿಕ್ಕಿಸಿ ಹಾಕಿಸುವಂಥ ಪ್ರಯತ್ನಗಳಾಗ್ತಾ ಇದೆ ಅಂತೇಳಿ ರಾಜಕೀಯ ವಲಯದಲ್ಲಿ ಮಾತುಗಳು ಹರಿದಾಡ್ತಾ ಇದೆ. ಇದು ಸಿಕ್ಕಿಸಾಕ್ತಾ ಇದ್ದಾರೆ. ಮೂಡಾದಲ್ಲಿ ಸಿದ್ದರಾಮಯ್ಯನ ಪಾತ್ರ ಏನಿಲ್ಲ, ಆದರೆ ಸಿದ್ದರಾಮಯ್ಯನನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಅಥವಾ ವಾಲ್ಮೀಕಿ ನಿಗಮದಲ್ಲಿ ಅವರುಗಳು ಮಾಡಿದ್ದಾರೆ, ಅಥವಾ ಪಾರ್ಟಿಗೆ ಹೋಗಿರ್ಬೋದು ದುಡ್ಡು, ಆದರೆ ಸಿದ್ದರಾಮಯ್ಯನ ಪಾತ್ರ ಇಲ್ಲ, ಸಿದ್ದರಾಮಯ್ಯನವರು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅನ್ನುವಂಥ ಅನುಮಾನಗಳು ಜನರಲ್ಲಿ ಮೂಡಲಿಕ್ಕೆ ಶುರುವಾಗಿದೆ. ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿಯನ್ನು ಕೆಣಕಿ ಇದೀಗ ಕೇಂದ್ರ ಸರ್ಕಾರ ತಪ್ಪು ಮಾಡ್ತಾ ಇದೆಯಾ ಅನ್ನುವಂಥ ಅನುಮಾನ ಮೂಡ್ತಾ ಇದೆ. ಯಾಕಂದರೆ ಅಲ್ಲಿ ಧರ್ಮದ ಆಧಾರದಲ್ಲಿ ರಾಜಕಾರಣ ನಡೆಯುತ್ತೆ, ಇಲ್ಲಿ ಜಾತಿ ಆಧಾರದಲ್ಲೇ ನಡೆಯುತ್ತೆ. ರಾಜ್ಯದಲ್ಲಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿ ಅಂತ ಮತ್ತೊಬ್ಬ ನಾಯಕ ಖಂಡಿತ ಇಲ್ಲ. ಮೊದಲಿದ್ದರು, ದೇವೇಗೌಡರಿದ್ದರು, ಸ್ವಲ್ಪ ರಿಟೈರ್ಡ್ ಆದಂಗೆ. ಯಡಿಯೂರಪ್ಪ ಇದ್ದರು, ರಿಟೈರ್ಡ್ ಆಗಿದ್ದಾರೆ. ಯಡಿಯೂರಪ್ಪನವರನ್ನು ಒಂದು ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿಸಿದ್ದಷ್ಟೇ ಸ್ವತಃ ಬಿ ಜೆ ಪಿನೇ. ಮಕಾಡೆ ಮಲಗಿಸ್ಬಿಟ್ರು ಜನ ಅಲ್ವಾ? ಮಕಾಡೆ ಮಲಗಿಸ್ಬಿಟ್ರು. 66 ವಾಪಸ್ ಕೊಡಬೇಕಾಯ್ತು ಅವರ ಪಾದ ತಲಗಳಲ್ಲಿ. ತಗೊಳ್ಳಿ ನೀವೇ ತಗೊಳ್ಳಿ, ಬಿ ಜೆ ಪಿ ಅಧ್ಯಕ್ಷ ಪಟ್ಟ ಮಗನಿಗೆ ಕೊಡಿ ಅಂತ. ಎಚ್ ಡಿ ಕೆ ಇಲ್ಲಿಲ್ಲ, ಕೇಂದ್ರಕ್ಕೆ ಹೋದರು. ಬೊಮ್ಮಾಯಿ ಇಲ್ಲಿಲ್ಲ, ಕೇಂದ್ರಕ್ಕೆ ಹೋದರು. ಸದ್ಯ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿ ರಾಜ್ಯ ರಾಜಕಾರಣದ ಪ್ರಭಾವಿಗಳು. ಯಡಿಯೂರಪ್ಪ ರಿಟೈರ್ಡ್ ಆಗಿದ್ದಾರೆ ಬಹುತೇಕ, ಕುಮಾರಸ್ವಾಮಿ ಕೇಂದ್ರಕ್ಕೆ ಹೋಗಿದ್ದಾರೆ. ದೇವೇಗೌಡರು ಹಿರಿಯರು ಬಿಡಿ, ಅವರು ಕಂಪ್ಲೀಟ್ ಆಗಿ ಅದರಲ್ಲಿ ಪಾಲ್ಗೊಳ್ತಾ ಇಲ್ಲ. ಒಂದು ವೇಳೆ ಸಿದ್ದರಾಮಯ್ಯನವರನ್ನು ಕೆಣಕಿದ್ರೆ ಏನಾಗ್ಬೋದು? ರಾಜ್ಯದಲ್ಲಿ ಅಲ್ಲೋಲ ಕಲ್ಲೋಲ ಆಗಿಬಿಡುತ್ತೆ. ಸಿದ್ದರಾಮಯ್ಯನವರನ್ನು ಬಂಧಿಸಿದ್ರೆ ರಾಜಕೀಯ ವಲಯ ಹೇಳುತ್ತೆ, ನಾವು ಕೇಳಿದ್ವಿ ಏನಾಗ್ಬೋದು ಅಂತ ಕೇಳಿದೆ. ಸರ್, ಅಹಿಂದ ಒಕ್ಕೂಟ, ಇವರು ಬಿಡಿ, ಯಾರು ಇಡೀ ಅಹಿಂದನೇ ಎದುರು ನಿಂತು ಬಿಡುತ್ತೆ ಸರ್. ಅಷ್ಟು ಈಸಿನಾ? ಸಿದ್ದರಾಮಯ್ಯ ಬಂಧಿಸಿದ್ರೆ ಹೊತ್ತಿউರಿಯುತ್ತಂತೆ ರಾಜ್ಯ. ಅಂದರೆ ರಾಜಕೀಯ ವಲಯದಲ್ಲಿ ನಾವು ಕೇಳಿದ್ವಿ ಮಾತು. ಸಿದ್ದರಾಮಯ್ಯನವರಿಗೆ ನೋಡಿ, ರಾಜಕೀಯವಾಗಿ ಎಷ್ಟೇ ಟೀಕೆ ಟಿಪ್ಪಣಿಗಳಿರ್ಬೋದು, ಸಿದ್ದರಾಮಯ್ಯ ಯಾವತ್ತೂ ಕೂಡ ಕಾಂಗ್ರೆಸ್ನ ಸ್ಟಾರ್. ಸಿದ್ದರಾಮಯ್ಯಗೆ ಅಭಿಮಾನಿಗಳು ಒಬ್ಬರು ಇಬ್ಬರು ಅಲ್ಲ. ಅಹಿಂದಾದಲ್ಲಿ ಅಲ್ಪಸಂಖ್ಯಾತರಿದ್ದಾರೆ, ಮುಸ್ಲಿಮರಿದ್ದಾರೆ. 95% ಸಿದ್ದರಾಮಯ್ಯ ಅವ್ರ ಜೊತೆ ಇದ್ದಾರೆ. ಆಮೇಲೆ JDS ಅಂತೂ ಬಿ ಜೆ ಪಿ ಜೊತೆ ಹೋದ ನಂತರ ಎಲ್ಲ ಮುಸ್ಲಿಮರು ಈ ಕಡೆ ಬಂದಿದ್ದಾರೆ. ಆಮೇಲೆ ಹಿಂದುಳಿದ ವರ್ಗ, ಸ್ವತಃ ಹಿಂದುಳಿದ ವರ್ಗದ ನಾಯಕ
ಸ್ವತಃ ಹಿಂದುಳಿದ ವರ್ಗ ನಾಯಕ, ಕುರುಬ ಸಮಾಜದ ನಾಯಕ. ಕೇವಲ ಕುರುಬ ಸಮಾಜ ಮಾತ್ರ ಅಲ್ಲ, ಇತರ ಹಿಂದುಳಿದ ವರ್ಗದ ನಾಯಕರು ಕೂಡ ಇವರೇನೆ. ಆಮೇಲೆ ದಲಿತ ನಾಯಕ ಕೂಡ ಅಹಿಂದ. ಆ ಕಡೆ ದಲಿತರು, ಈ ಕಡೆ ಮುಸಲ್ಮಾನರು, ಮತ್ತೊಂದು ಕಡೆ ಹಿಂದುಳಿದ ವರ್ಗ. ಸುಮ್ಮನಿರತ್ತಾ? ಸಾಧ್ಯನೇ ಇಲ್ಲ. ಆಯಿತು, ಡಿ ಕೆ ಶಿವಕುಮಾರ್ ಅವರು ಹಣಕಾಸು ವಿಚಾರದಲ್ಲಿ ಒಳಗೋದಾಗ ಸಿಟ್ಟಾಗಿದ್ದಿರ್ಬೋದು. ಬರುವಾಗ ಯಾವ ರೀತಿಯ ಭವ್ಯ ಸ್ವಾಗತ ಬಂತು. ಒಂದು ವೇಳೆ ಅಲ್ಲೂ ಕೂಡ ಅವರಿಗೆ ಶಿಕ್ಷೆ ಏನಾದರೂ ಯಾರು ಕೇರ್ ಮಾಡಲ್ಲ. ಆದರೆ ಎಲ್ಲಿ ಸಿಕ್ಸಾಕ್ಸಿದ್ದಾರೆ ಅಂತ ಬಂದಾಗ ಕೋಪಗೊಳ್ತಾರೆ. ಒಂದು ವೇಳೆ ಡಿ ಕೆ ಶಿವಕುಮಾರನ ಕಣಕ್ಕಿದ್ರೆ ಒಕ್ಕಲಿಗರು ಸುಮ್ಮನಿರ್ತಾರ? ಅಂದರೆ ಸುಖ ಸುಮ್ಮನೆ ಬಂಧಿಸಿ ಅಸ್ಥಿರಗೊಳಿಸಿದರೆ ಸುಮ್ಮನಿರ್ತಾರ? ಒಂದು ವೇಳೆ ಸಿದ್ದರಾಮಯ್ಯ ಅಭಿಮಾನಿಗಳು ಮತ್ತು ಡಿ ಕೆ ಶಿವಕುಮಾರ್ ಅಭಿಮಾನಿಗಳು ಸಿಡಿದೆದ್ದರೆ, ದೆಹಲಿಯಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರನ್ನು ಬಂಧಿಸಿದ ಹಾಗೆ, ಜಾರ್ಖಂಡ್ನಲ್ಲಿ ಹೇಮಂತ್ ಸೊರೇನ್ ಅವರನ್ನು ಬಂಧಿಸಿದ ಹಾಗೆ ಇಬ್ಬಿಬ್ಬರು ನಾಯಕರನ್ನು ಬಂಧಿಸೋದು ಕರ್ನಾಟಕದಲ್ಲಿ ಅಷ್ಟು ಸುಲಭದ ಮಾತಲ್ಲ. ಇವರಿಬ್ಬರ ಅಭಿಮಾನಿಗಳೇನಾದರೂ ಸಿಡಿದಿದ್ರೆ ಏನಾಗ್ಬೋದು? ನಿಮಗೆ ಗೊತ್ತಾ ಏನಾಗಿದೆ ಅಂತ? ಈ ಹಿಂದೆ ರಾಮಕೃಷ್ಣ ಹೆಗಡೆ ವರ್ಸಸ್ ದೇವೇಗೌಡರಾದಾಗ ಗಲಾಟೆ ಆಗುತ್ತೆ ವಿಧಾನಸೌಧದ ಮುಂದೆ. ದೇವೇಗೌಡರಿಗಾಗಿ ಚಪ್ಪಲಿ ಎಸೆತ ಉಂಟಾಗತ್ತೆ. ನೆನಪಿಡಿ ವೀಕ್ಷಕರೇ, ಈ ಹಿಂದಿನ ಘಟನೆಗಳನ್ನು ಹೇಳಿದ್ದು. ಯಾಕೆ ಅಂತ ಹೇಳ್ತೀನಿ ಈ ವಿಚಾರ, ಯಾಕೆ ಇಷ್ಟು ಸೀರಿಯಸ್ ಆಗಬಹುದು ಅಂತ. ಯಾಕಂದರೆ ಉತ್ತರ ಭಾರತದಲ್ಲಿ ನೀವು ಧರ್ಮದ ಆಧಾರದಲ್ಲಿ ರಾಜಕೀಯ, ಇಲ್ಲಿ ಧರ್ಮದ ಆಧಾರದಲ್ಲಿ ರಾಜಕೀಯ ಮಾಡುವಂಥ ಎಲ್ಲ ಪ್ರಯತ್ನಗಳು ವಿಫಲವಾಗಿದೆ. ಇಲ್ಲಿ ಜಾತಿ ರಾಜಕೀಯವೇ ನಡೆಯೋದು. ತಪ್ಪೋ ಸರಿಯೋ ನನಗೆ ಗೊತ್ತಿಲ್ಲ. ಆದರೆ ಈ ಇಬ್ಬರು ನಾಯಕರನ್ನು ಈ ವಾಲ್ಮೀಕಿ ಮತ್ತು ಮೂಡಾ ವಿಚಾರದಲ್ಲಿ ಕೆಣಕಕ್ಕೆ ಹೋಗಿ ಅರೆಸ್ಟ್ ಆಗಿ ನಾವು ಸರ್ಕಾರ ಸ್ಥಾಪಿಸ್ತೇವೆ ಅಂತ ಬಂದರೆ ರಾಜ್ಯದ ಜನ ಸುಮ್ಮನೆ ಕೂತ್ಕೊಳ್ಳುವ ಜಾಯಮಾನ ಕಾಣ್ತಾ ಇಲ್ಲ. ಈ ಕಲ್ಲೇಶಪ್ಪ ಇದ್ದಾನಲ್ಲ, ಅವನೇ ಒಬ್ಬ ಭ್ರಷ್ಟಾಚಾರಿ. ಆತನನ್ನು ಅಮಾನತ್ತು ಮಾಡಿದ್ದಾರೆ ಈ ಹಿಂದೆ. ಯಾರು? ಸಿದ್ದರಾಮಯ್ಯ. ಕಳ್ಳನೇ ಸಾಕ್ಷಿ ಆಗ್ಬಿಟ್ಟ ಇವರಿಗೀಗ. ಇಡಿ ವರ್ಸಸ್ ರಾಜ್ಯ ಸರ್ಕಾರ ಪ್ರಕರಣದಲ್ಲಿ ದೊಡ್ಡ ಟ್ವಿಸ್ಟ್. ರಿಪಬ್ಲಿಕ್ ಕನ್ನಡ 7 ಗಂಟೆಗೆ ನಮ್ಮ ಮಹಾಭಾರತ ಡಿಬೇಟ್ನಲ್ಲಿ ಇದನ್ನು ನಾವು ಬ್ರೇಕ್ ಮಾಡಿದ್ವಿ. ಇದೀಗ ಕಲ್ಲೇಶ್ ವಿರುದ್ಧವೇ ಕರ್ತವ್ಯ ಲೋಪ ಆರೋಪ ಇದೆ. ಈತ ಅಮಾನತ್ತಾಗಿದ್ದಾನೆ. ಈತನನ್ನು ಅಮಾನತು ಈ ಹಿಂದೆ ಮಾಡಿದ್ದೇ ಸಿಎಂ, ಬೇರೆ ಮಂತ್ರಿಗಳು ಮಾಡಿದ್ದಲ್ಲ, ಸಿಎಂ ಮಾಡಿದ್ದು. ಈಗ ಅಮಾನತಾಗಿದ್ದ ಕಲ್ಲೇಶ್ರನ್ನೇ ಸಾಕ್ಷಿ ಮಾಡಿಕೊಂಡಿದ್ದಾರೆ. ಭ್ರಷ್ಟಾಚಾರದ ಆರೋಪದಲ್ಲಿ ಸಸ್ಪೆಂಡ್ ಆಗಿದ್ದ ಕಲ್ಲೇಶ್ರನ್ನ ಸಸ್ಪೆಂಡ್ ಮಾಡಿದ್ದೇ ಸಿಎಂ ಸಿದ್ದರಾಮಯ್ಯ. ಎಲ್ಲಿ ಸಸ್ಪೆಂಡ್ ಮಾಡಿದ್ದು? ಸಸ್ಪೆಂಡ್ ಮಾಡಿದ ಕಾರಣಕ್ಕಾಗಿ ಆತ ಮಾತೃ ಸಂಸ್ಥೆಗೆ ವಾಪಸ್ ಹೋಗಿದ್ದ. ಯಾರು ಸಸ್ಪೆಂಡ್ ಆದರೆ ಮಾತೃ ಸಂಸ್ಥೆ ಸಮಾಜ ಕಲ್ಯಾಣ ಇಲಾಖೆ, ಅದರ ಅಡಿಯಲ್ಲಿ ಬರುವಂಥದ್ದು ಪರಿಶಿಷ್ಟ ವರ್ಗ ಮತ್ತು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗ ಇಲಾಖೆ, ಆ ನಂತರ ವಾಲ್ಮೀಕಿ ನಿಗಮ ಇಲಾಖೆ. ಜೂನ್ 26ರಂದು ಅಮಾನತು ಮಾಡಿ ತನಿಖೆಗೆ ಆದೇಶ ಕೊಟ್ಟಿದ್ದರು ಸಿಎಂ. ತನಿಖೆಗೆ ಆದೇಶ ಕೊಟ್ಟ ಕಾರಣಕ್ಕಾಗಿ ಆತ ಏನು ನಿರ್ದೇಶಕನಾಗಿದ್ದ, ಎಲ್ಲಿ? ವಾಲ್ಮೀಕಿ ನಿಗಮಕ್ಕೆ ಮೇಲೆ ಬರುವ ಪರಿಶಿಷ್ಟ ಜಾತಿ ಪಂಗಡದ ನಿರ್ದೇಶಕ ಆಗಿದ್ದ ಆತ ವಾಪಸ್ ಹೋಗಿದ್ದ ತನ್ನ ಮಾತೃ ಸಂಸ್ಥೆಗೆ. ಇದೀಗ ತನಿಖೆ ನಡೆಸ್ತಿರುವ ಇಡಿ ವಿರುದ್ಧವೇ ಕಲ್ಲೇಶ್ ದೂರು ಕೊಡ್ತಾನೆ. ಅದೇ ಕಲ್ಲೇಶ್ ಯಾವ ಸಿಎಂ ಈತನನ್ನು ಅಮಾನತು ಮಾಡಿರ್ತಾರೋ ಅವನಿವತ್ತು ಹೇಳಿದಂಥ ಹೇಳಿಕೆಯನ್ನು ತಲೆ ಮೇಲೆ ಹೊತ್ಕೋತಾ ಇದ್ದಾರೆ ಸಿಎಂ. ಇದು ದೊಡ್ಡ ತಪ್ಪು ಮಾಹಿತಿ. ಕಳ್ಳನ ಕೈಲಿ ಸಾಕ್ಷಿ ಹೇಳಿಸಲು ಹೋಗಿ ಇದೀಗ ಸಿಎಂ ಸಿಕ್ಕಿಬಿದ್ದಂಗೆ ಆಯ್ತು. ಅರ್ಥ ಆಯ್ತಲ್ಲ ನಿಮಗೆ? ಇದೇ ಕಲ್ಲೇಶಪ್ಪ ಆತನನ್ನು ಅಮಾನತು ಮಾಡಿ 2 ತಿಂಗಳ ಹಿಂದೆ ಆದೇಶ ಹೊರಡಿಸಿದ್ದಾರೆ. ಇವನ ವಿರುದ್ಧ ತನಿಖೆ ಮಾಡಿ, ಈತ ಭ್ರಷ್ಟ ಇದ್ದಾನೆ ಅಂತೇಳಿ. ಯಾರು ಮಾಡಿದ್ದು? ಸಿಎಂ. ಆ ಭ್ರಷ್ಟನಾಗಿದ್ದಲ್ವಾ ಆತನನ್ನು ಬೇರೆ ಕಾರಣಕ್ಕೆ ತನಿಖೆ ಮಾಡ್ತಾರೆ. ಯಾರು? ಇಡಿ ಅಧಿಕಾರಿಗಳು. ಅವನು ಹೇಳ್ತಾನೆ, ಕಂಪ್ಲೇಂಟ್ ಕೊಡ್ತಾನೆ, ಅದನ್ನು FIR ಮಾಡ್ತಾರೆ. ಕಳ್ಳನ ಕೈಲಿ ಕೀಲಿ ಕೊಟ್ಟಂಗಾಗಿದೆ. ಸಿದ್ದರಾಮಯ್ಯ ಮಾಡಿದ್ದು ತಪ್ಪಲ್ಲ. ಸಿದ್ದರಾಮಯ್ಯನವರು ಟೆಕ್ನಿಕಲಿ ಮಾಡಿದ್ದು ಕರೆಕ್ಟು. ಆದರೆ ಆತ ಕಳ್ಳ ಇದ್ದಾನೆ. ಕಳ್ಳ ಅಂತಂದರೆ ಆತನ ವಿರುದ್ಧ ಆರೋಪ ಇದೆ. ಸ್ವತಃ ಸಿಎಂ ಸಿದ್ದರಾಮಯ್ಯ ಈತನನ್ನು ಅಮಾನತು ಮಾಡಿದ್ದಾರೆ. ಒಂದು ವೇಳೆ ಈ ಕಲ್ಲೇಶಪ್ಪ ಅದನ್ನು ಯಾವ ರೀತಿ ತಗೊಳ್ತಾರೆ ಗೊತ್ತಿಲ್ಲ. ಕಲ್ಲೇಶಪ್ಪನನ್ನು ಒಂದು ವೇಳೆ ನಾನು ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಇಲಾಖೆಯ ನಿರ್ದೇಶಕನಾಗಿದ್ದವನನ್ನು ಇದೇ ಭ್ರಷ್ಟಾಚಾರ ಆರೋಪದಲ್ಲಿ ನಾನು ಸಸ್ಪೆಂಡ್ ಮಾಡಿದ್ದೆ ಅಂತಂದರೆ ಬಚಾವಾಗುವ ಸಾಧ್ಯತೆ ಇದೆ. ಅದು ಗೊತ್ತಾಗಬೇಕು ಯಾವ ಕಾರಣಕ್ಕೆ ಅಂತ. ಇರಲಿ. ಈಗ ಒಂದು ವೇಳೆ ಇದೇ ಕಲ್ಲೇಶಪ್ಪ ಸಿಎಂ ಹೆಸರು ಹೇಳ್ತಾ ಇದ್ದಿದ್ರೆ, ಹೌದು ಸಿಎಂ ಸಿದ್ದರಾಮಯ್ಯ ಹೇಳಿದರು ನನಗೆ, ಹಾಗಾಗಿ ನಾನು ದುಡ್ಡನ್ನು ಹಾಕಿದೆ ಅಂತ ಹೇಳಿದ್ದಿದ್ರೆ ಏನಾಗ್ತಿತ್ತು ಗೊತ್ತಾ?
ಸಿದ್ದರಾಮಯ್ಯ ಅರೆಸ್ಟ್ ಆಗ್ತಾ ಇದ್ರಾ? ಚಾನ್ಸ್ ಇತ್ತು. ಸಿದ್ದರಾಮಯ್ಯ ಅರೆಸ್ಟ್ ಆಗುವ ಚಾನ್ಸ್ ಇತ್ತು. ಡಿ ಸಿ ಎಂ ಹೆಸರು ಹೇಳಿದರೆ ಡಿ ಕೆ ಶಿವಕುಮಾರ್ ಅವರು ಕೂಡ ವಶಕ್ಕೆ ಪಡೆಯುವಂಥ ಸಾಧ್ಯತೆ ಇತ್ತು. ಎಸ್, ಒಂದು ವೇಳೆ ಕಲ್ಲೇಶಪ್ಪ ಏನಾದರೂ ಇಡಿ ಅಧಿಕಾರಿಗಳು ಹೇಳಿದ ರೀತಿಯಲ್ಲಿ ಸಿ ಎಂ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರು ಕೂಡ ಫೋರ್ಸ್ ಮಾಡಿದ್ರು ನನಗೆ ಅಂತ ಹೇಳಿದಿದ್ರೆ ಇವರಿಬ್ಬರು ಅರೆಸ್ಟ್ ಆಗ್ತಾ ಇದ್ರು.